ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸುಮಾರು ದಿನ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಸ್ಪೆಷಲ್ ಅಂದರೆ ಹಾಸನಾಂಬೆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇವಾಗ ಆಲ್ರೆಡಿ ಕುಣಿಗಲ್ ದಾಟಿದ್ದೀವಿ. ಬನ್ನಿ ಹೋಗೋಣ, ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಮಾಡೋಣ. ಬನ್ನಿ ಲೆಟ್ಸ್ ಗೋ. ನಮ್ಮ ರಿಚ್ ಟೆಂಪಲ್ಲು ಗೋಯಿಂಗ್. ಮಮ್ಮಿ ಹಾಯ್. ಹೋಗೋ ಇವಾಗ 300 ರೂಪೀಸ್ ಏನೋ ದರ್ಶನ ಅಂತೆ. ಹೋಗೋಣ ಬಂದರೆ ಅದೆಲ್ಲ ಕೇಳಿದ್ದೆ. 4 ಜನ ಬರ್ತಿಲ್ಲ ಅಂದ್ರೆ ಅವ್ರಿಗೆ ಇಷ್ಟು ಟ್ರಾಫಿಕ್ ಇತ್ತು ಗೊತ್ತಾ. 1 ಅವರ್ ಗಾಡಿ ಅಂತ ಅಲ್ಲಿಂದ ಈ ಕಡೆ ಗಾಡಿ ಪಾರ್ಕಿಂಗ್ ಇದೆ ಅಷ್ಟು ನೋಡಿ. ಓಕೆ ಫ್ರೆಂಡ್, ದರ್ಶನ ಸಕ್ಸಸ್ಫುಲಿ ಮುಗೀತು. ಸಖತ್ತಾಗಿತ್ತು ಮಾತ್ರ. ಇನ್ನು 8 ದಿನ ಅಷ್ಟೇ ಅಂತ ಇದಿರೋದು ದೇವಸ್ಥಾನ ಓಪನ್ನು. ಮತ್ತು ಇನ್ನೊಂದು ಏನು ಹೇಳೋಕೆ ಬಂದೆ, 300 ರೂಪೀಸ್ ಲೈನಲ್ಲಿ ಮಮ್ಮಿ ಟಿಕೆಟ್ ತೊಗೊಂಡ್ಬಿಟ್ಟವ್ರೆ. ಒಳಗಡೆ ಬಂದ ಮೇಲೆ ಮತ್ತೆ ಆಚೆ ಬರೋಕ್ಕಾಗ್ತಿಲ್ಲ, ಲಾಕ್ ಆಗಿಬಿಟ್ರಿ. ಆಚೆ ಇದ್ದವ್ರನ್ನ 1000 ರೂಪೀಸ್ ಲೈನಿಗೆ ಹೋಗ್ರಿ ಅಂದ್ಬಿಟ್ಟು ಅವ್ರನ್ನ ಕಳಿಸಿದ್ದಕ್ಕೆ ಅವ್ರದ್ದು 1/2 ಅವರಲ್ಲಿ ಆಗಿದೆ. ನಮ್ಮದು 4 ಅವರ್ಸ್ ತೊಗೊಂಡು ಮುಗಿಸ್ಕೊಂಡು ಇವಾಗ ಆಚೆ ಬಂದಿರೋದು. ಇಲ್ಲಿಂದ ಮತ್ತೆ ಇವಾಗ ಸ್ಟ್ರೈಟ್ ಬ್ಯಾಂಗ್ಳೂರು. ಲೆಟ್ಸ್ ಗೋ. ಇವಾಗ ಹೋಗೋಣ. ಫುಲ್ ಸುಸ್ತಾಗಿದೆ, ಎಕ್ಸಾಸ್ಟೆಡ್ ಅಂದ್ಕೊಳ್ರಿ. ಸುಮಾರು ದಿನ ಆದಮೇಲೆ ವ್ಲಾಗ್ ಮಾಡ್ತಿರೋದು, ಅದು ದೇವಸ್ಥಾನ ವ್ಲಾಗು. ಇನ್ನು ಮುಂದೆ ಆದರೆ ಸ್ವಲ್ಪ ರೆಗ್ಯುಲರ್ ಆಗಿದ್ದಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಹೋಗ್ಬಿಟ್ಟು ಮಮ್ಮಿ ಏನೋ ಹೇಳ್ಬೇಕಂತೆ ದೇವಸ್ಥಾನದ ಬಗ್ಗೆ ಸ್ಟೋರಿ, ಅದೆಲ್ಲ ಮುಂದೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡೋಣ. ಬನ್ನಿ. ಫಸ್ಟ್ ಇವಾಗ ಬೆಂಗಳೂರಿಗೆ ಹೋದ್ರೆ ಸಾಕು ಅನ್ಸ್ಬಿಟ್ಟಿದೆ. ಮನೆಗೆ ಸುಸ್ತಾಗ್ಬಿಟ್ಟಿದ್ದೀನಿ. ಓಕೆ ಮ್ಯಾಮ್, ನಿನ್ನೆ ದೇವಸ್ಥಾನದಿಂದ ಬಂದುಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡಿಲ್ಲ. ಇವತ್ತು ಬೆಳಿಗ್ಗೆನೂ ಅಷ್ಟೇ ಫುಲ್ ಸುಸ್ತು, ಒಂಥರ ಟೈರ್ಡ್ ಇತ್ತು. ಇನ್ ದ ಸೆನ್ಸ್ ನಾನು 4 ಅವರ್ಸ್ ನಿಂತಿರೋದು. ನಾನು ಲಾಸ್ಟು ಜಾಸ್ತಿ ಅದು ಬಿಡ್ರಿ, ಶಬರಿಮಲೆಯಲ್ಲಿ ನಾನು ಒಂದು ದಿನ ಇಡೀ ನಿಂತಿದ್ರಿ ನಾನು ನಮ್ಮಪ್ಪ. ಬಟ್ ಇದು ಸಡನ್ ಆಗಲ್ವಾ, 4 to 5 ಅವರ್ಸ್ ನಿಂತಿದ್ರಲ್ಲ, ಅದಕ್ಕೆ ಫುಲ್ ಕಾಲು ನೋವಿತ್ತು. ನಾನು ಬಂದ್ಬಿಟ್ಟು ಮಲ್ಕೊಂಡು ನಿನ್ನೆ ಇವತ್ತು ಬೆಳಿಗ್ಗೆ ಏನು ನಾನು ಮಾಡಿಲ್ಲ. ಇವಾಗ ಏನಪ್ಪ ಅಂದರೆ ಇವತ್ತು ಊರಿಗೆ ಹೋಗ್ತಾಯಿದ್ದೀವಿ ನಾನು ಮಮ್ಮಿ. ದೀಪಾವಳಿಗೆ ನಾನು ಮಮ್ಮಿ ಹೋಗ್ತಾಯಿದ್ದೀವಿ. ಸೊ ಬಸ್ಸಲ್ಲಿ ಹೋಗೋದು. ಅಲ್ಲಿ ಹೋಗ್ಬಿಟ್ಟು ಏನೇನಾಗುತ್ತೆ ಎಲ್ಲ ನೋಡೋಣ. ಇವಾಗೆಲ್ಲ ಆಲ್ರೆಡಿ ಬಟ್ಟೆ ಪ್ಯಾಕ್ ಆಗಿದೆ. ನೈಟ್ ಇವಾಗ ಬಸ್ಸು ಟೈಮ್ ಇವಾಗ 9:04 ಆಗಿದೆ. ಇವಾಗೆಲ್ಲ ಬಟ್ಟೆ ಪ್ಯಾಕ್ ಆಗಿದೆ. ಮಮ್ಮಿ ಪ್ಯಾಕಿಂಗ್ ಮಾಡ್ತಾಯಿದ್ದಾರೆ. ಇನ್ನೇನು 10 o'clock ಬಸ್ ಇರೋದು. ಇವಾಗ ಇನ್ನೂ ಪ್ಯಾಕಿಂಗ್ ನಡೀತಿದೆ. ನಂದಾಗಿದೆ, ನಂದು ಆಲ್ರೆಡಿ ಎತ್ತಿಟ್ಟಿದ್ದೀನಿ. ಸೊ ಬನ್ನಿ ಇವಾಗ ರಪ್ ಅಂತ ಹೊಟ್ಬಿಡೋಣ. ಕ್ಯಾಬ್ ಬುಕ್ ಮಾಡಿದ್ದೀನಿ. ಬಂದಿದ ತಕ್ಷಣ ಹೊಟ್ಬಿಡೋದೆ. ಲೆಟ್ಸ್ ಗೋ. ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಡೋರ್ ಹಿಂಗೆ ಹಾಕಿತ್ತ. ನಮ್ಮ ಅಮ್ಮಗಿದ್ರಲ್ಲಿ ಹತ್ತಕ್ಕೆ ಆಗ್ತಿಲ್ಲ. ಹೋಗ್ರಿ, ನಮ್ಮ ಅಮ್ಮಗಲ್ಲ, ನನಗೂ ಹತ್ತಕ್ಕಾಗಿಲ್ಲ. ಯಾಕಂದರೆ ಇದು ಸುಗಮ. ನಾವು ಯಾವಾಗಲೂ ಬರೋದು ವಿಶಾಲಲ್ಲಿ. ಸುಗಮ ಬಸ್ ಜಿಗ ಫುಲ್ಲು ಜಿಗ. ಊರು ಲೈಟೆಲ್ಲ ಇಲ್ಲೇ ಇದೆ ಅನಿಸುತ್ತೆ. ದಸರಾ ಲೈಟ್ ಬಿಟ್ಟು ಅಂತಿದ್ದಾರೆಲ್ಲ ಅಲ್ಲ. ಹೌದು, ಹಂಗೆ ಹತ್ತಕ್ಕಾಗ್ತೀರ. ನಮ್ಮಮ್ಮ ಅವ್ರನ್ನೇ ಕೇಳ್ತವ್ರೆ ಹೆಂಗೆ ಹತ್ತೋದು ಹೇಳಿ ಒಂದ್ಸತಿ ಆದರೂ ಅಂತೆ. ಆಮೇಲೆ ಡೋರ್ ತೆಗೆದ್ರು ಹೊರಗಡೆ. ಫಸ್ಟ್ ಸೀಟ್ ಅಲ್ವಾ, ಡ್ರೈವರ್ ಸೀಟ್ ಇಲ್ಲಿ ಇರೋದು. ಡ್ರೈವರ್ ಸೀಟ್ ಅದಕ್ಕೆ ಇವಾಗ ಬಂದು ಬಸ್ಸಲ್ಲಿ ಕೂತಾಯಿತು. ಸ್ವಲ್ಪ ಸೆಟಲ್ ಡೌನ್ ಆಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಪಕ್ಕ ಮಾಡ್ತೀನಿ. ನಾನು ಫುಲ್ ಸೆಟ್ಲ್ ಆಯಿತು. ಇನ್ನೇನು ಮಲ್ಕೊಳಕ್ಕೆ. ನೋಡಿದ್ರೆ ಆಚೆ ನೋಡ್ರಿ ಏನು ಮಳೆ ಎಂಥ ಮಳೆ ಅಂತ. ಎಂಥ ಮಳೆ ಅದು. ಅಯ್ಯಯ್ಯ, ಯಾರ್ಯಾರ ಕಾಣಿಸ್ತೀರ? ಇಲ್ಲಿ ನೋಡ್ರಿ, ಕಾಣಿಸ್ತಿದ್ಯಾ? ಇಟ್ಸ್ ನಾಟ್ ರೈನಿಂಗ್ ಹೆವಿಲಿ. ಬರ್ತಾ ಇದೆ, ಅವಾಗಿಂದ ಬರ್ತಿದೆ. ಇವಾಗ ಸೆಟಲ್ ಡೌನ್ ಮಾಡಿಬಿಟ್ಟಿದ್ದೀನಿ. ಇವಾಗ ಹೋಗಿ ಮಲ್ಕೊಂಡ್ರೆ ಒಳ್ಳೆ ನಿದ್ದೆ. ಬೆಳಗ್ಗೆ ತನಕ ಯಾರು ಎಬ್ಬಿಸ್ಬಾರ್ದು. ಎಷ್ಟೊತ್ತಿಗೆ ರೀಚ್ ಆಗ್ತೀವಿ? ಮೋಸ್ಟ್ ಪ್ರಾಬಬ್ಲಿ 5:30ಗೆ ರೀಚ್ ಆಗ್ತೀವಿ. ಮಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಅಂತೆ. ಸಿಕ್ಕಾಪಟ್ಟೆ ಗುಡುಗು ಮಳೆ ಅಂತೆ. ನೋಡುವ ಬೆಳಿಗ್ಗೆ ಹೆಂಗಿರುತ್ತೆ ಅಂತ ನೋಡೋಣ. ಇವಾಗ ಮಲ್ಕೊತೀನಿ. ಅಕಸ್ಮಾತ್ ಮಧ್ಯದಲ್ಲಿ ಇದ್ದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂದರೆ ಬೆಳಿಗ್ಗೆನೇ ಸಿಗೋಣ. ಬಾಯ್. ಓಕೆ ಫ್ಯಾಮ್, ಇವಾಗ ಏನಂದರೆ ಮಂಗ್ಳೂರು ಬಂದೆ ಅಂತ ಹೇಳಿದೆ. ಮಂಗ್ಳೂರು ಬಂದೆ ಅಂತ ಹೇಳಿದ್ನಲ್ಲ, ಅದನ್ನು ವ್ಲಾಗೇ ಕಂಟಿನ್ಯೂ ಮಾಡಿಲ್ಲ. ಇವಾಗ ಟೈಮ್ ಎಷ್ಟೇ?
ನಮ್ಮ ಅಕ್ಕ ನೋಡಿ ಟೈಮ್ ಎಷ್ಟು 7:31 ಆಗಿದೆ. ಇವಾಗ ವ್ಲಾಗ್ ಮಾಡ್ತಾಯಿದ್ದೀನಿ ಸಾಯಂಕಾಲ. ಅದು ಚೆನ್ನಾಗಿ ಮಲಗಿದ್ದಿರೋದು ಇವಾಗ ವ್ಲಾಗ್ ಕಂಟಿನ್ಯೂ ಮಾಡ್ತಿರೋದು. ರೋಡ್ ಕಾಣಿಸ್ತಿಲ್ಲ, ಸ್ವಲ್ಪ ಹೊತ್ತು ಹಂಗೆ ಹೋಗಬೇಕು. ಚೆನ್ನಾಗಿ ಮಲಗಿದ್ದು ಇವಾಗ ವ್ಲಾಗ್ ಮಾಡ್ತಿರೋದು. ಅದು ಆಚೆ ಬಂದಿದ್ದೀವಿ ಮಳೆಯಲ್ಲಿ. ಹಾಂ, ಹೋಗಿ ಏನು ನಮ್ಮಮ್ಮಗೆ ಏನೇನೋ ಬೇಕಂತ ತೊಗೊಂಬರವ, ಬನ್ನಿ ಲೆಟ್ಸ್ಕೊ ಹೋಗೋಣ. ಅಯ್ಯೋ ನಮ್ಮ ರೋಡೆಲ್ಲ ಕಾರೇ ಆಚೆ ಬರೋಂಗಿಲ್ಲ. ಆಟೋ ಸ್ಟ್ಯಾಂಡಿಂಗೇನಾ? ಕಾರೇ ಆಚೆ ಬರೋಂಗಿಲ್ಲ. ಇನ್ನು ಹಿಂಗೆಲ್ಲ ಇತ್ತು ಅಂದರೆ ಹಿಂಗೆ ಆಚೆ ಬರೋದು ಕಾರು. ಯಾ ಫ್ಯಾನ್ ಮನೆ ಇಲ್ಲ, ಹಂಗೆ ಹತ್ರ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಇದು ಮಳೆ ಬರ್ತಿದೆ. ಹೋಗ ಫ್ಯಾಮ್ ಇಲ್ಲಿ ತೋರಿಸಿಲ್ಲಿ ನೋಡ್ರಿ ಅವಳು ತಿಂಡಿ ತೊಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಮಳೆ ಊರಲ್ಲಿ. ಯಾಕೆ ಇಷ್ಟು? ಹೌದು, ಇದೇನು ಮಳೆ ಸೀಸನ್ನಾ? ಎಷ್ಟು ಮಳೆ ಬಂದ್ರೂ ದಗ ಅಂತ ಇರುತ್ತೆ. ಅಕ್ಕ ಮನೆಗೆ ಹೋಗಿ ತಿನ್ನುವ ಅಷ್ಟೇ ಕೆಲಸ, ತಿನ್ನೋದು ಮಲಗೋದು. ಅಮ್ಮ ಅನಿಸುತ್ತೆ. ಹೋಗೋ ಬನ್ನಿ. ಸ್ನಾನ ಎಲ್ಲ ಆಯಿತು. ಎಣ್ಣೆ ಬೇರೆ ಹಾಕ್ಬಿಟ್ಟಿದ್ರಲ್ಲ ಅಜ್ಜಿ ಎಲ್ಲ. ಸ್ನಾನ ಎಲ್ಲ ಆಯ್ತು. ಇವಾಗ ಗಾಡಿ 3 ತೊಳೆದಿದ್ದೀನಿ. ಇದು ಎದ್ರಿಗೆ ಹೂವು ಹಾಕಿದ್ದೀನಿ. ಇದಕ್ಕೆ ಕಾರಿಗೆ ಹಾಕ್ಬೇಕು. ಮಮ್ಮಿ ಕೀತಂದರೆ ಬೋನೆಟ್ ಓಪನ್ ಮಾಡಿ ಹಾಕೋದು. ಮತ್ತು ಲಿಂಬೆನಲ್ಲಿ ಇದು ನಾನೇ ಕಟ್ಟಿದ್ದು. ಈ ಯೂಟ್ಯೂಬ್ ನೋಡ್ಕೊಂಡು ಕಟ್ಟಿದ್ದೀನಿ. ಇವಾಗ ಬೋನೆಟ್ ತೆಗೆದ್ಬಿಟ್ಟು ಕ್ಲೀನ್ ಮಾಡಿಬಿಡುವ. ಕ್ಲೀನ್ ಅಂತೀನಿ ನೋಡಿ. ಹೂ ಇಟ್ಬಿಡೋಣ. ಆಮೇಲೆ ಆಚೆ ಹೋಗೋದು ಶಾಪಿಂಗ್. ಇವಾಗ ಫಸ್ಟು ಬೋನೆಟ್ ಓಪನ್ ಮಾಡಿ ಸಿಗ್ತೀನಿ ರೀ. ಈ ಥರ ಆಗಿದೆ. ಇನ್ನು ಪೂಜೆ ಟೈಮಲ್ಲಿ ಸಿಗುವ. ಪೂಜೆ ಮಾಡೋಕೆ ಸಿಗ್ತೀನಿ. ಗಾಡಿ ಪೂಜೆ ನಡೀತಿದೆ. ಹೋಗೋ ಬನ್ನಿ. ಇಂದ ಬಂದು ಅರ್ಧ ಗಂಟೆ ಆಯ್ತು. ಇಲ್ಲಿರೋರು ಆಯ್ತು ಎಲ್ಲ ಮಾತಾಡ್ಕೊಂಡು ಆರಾಮಾಗಿ ಬರೋದವಳು. ಇವಾಗ ಅಕ್ಕನ ಕರ್ಕೊಂಡು ಹೋಗಿ ಬಂದಿದ್ದೀವಿ. ಬಾಯಂಕಲ್ ನಮಸ್ತೆ. ಇವಾಗ ಅಕ್ಕನ ಕರ್ಕೊಂಡೋಗಿ ಪಟಾಕಿ ತೊಗೊಬೇಕು. ನಾಳೆ ಶಾಪಿಂಗ್ ಇದೆ, ಬಟ್ಟೆ ಶಾಪಿಂಗ್ ನಾಳೆ ಅಂತೆ. ಮಾಮ ಬಟ್ಟೆ ಶಾಪಿಂಗ್ ಮಾಡೋಕ್ಕೆ ಹೇಳಿದ್ದಾರೆ. ಇವಾಗ ಹೋಗ್ತಾ ಪಟಾಕಿ ತೊಗೊಂಡೋಗ್ಬೇಕು. ಸೊ ನಮ್ಮ ಅಕ್ಕಗೋಸ್ಕರ ಎದ್ದು ಶ್ರಮಪಟ್ಟು ಬಂದಿದ್ದೀನಿ. ಅವಳು ಏನೂ ಹೇಳಿಲ್ಲ. ಅಲ್ಲೋಗಿ ಅಂಕಲ್ ಹತ್ರ ಪಿಟೀಲ್ ಆಗ್ತಾ ಇದ್ದಾಳೆ. ಬಟ್ ನಮ್ಮ ಅಕ್ಕ ಅಂದರೆ ನನಗೆ ಎಷ್ಟು ಪ್ರೀತಿಗಿಂತ ಗೌರವ ಜಾಸ್ತಿ ನಮ್ಮ ಅಕ್ಕ ಅಂದರೆ ನನಗೆ. ನಿಜ ನೋಡಿ. ನಮ್ಮ ಅಕ್ಕಂಗೆ ಡೋರ್ ಎಲ್ಲ ತೆಗಿತೀನಿ ನಾನು. ಅಯ್ಯೋ ಡೋರ್ ತೆಗಿ. ಇಳಿಸಿ ನೀರು. ಹೋಗು. ಇವಾಗ ಹೋಗಿ ಪಟಾಕಿ ಎಲ್ಲ ತಗೊಂಡು ಹೋಗುವ. ಹೋಗಿ ನಾನು ಪಟಾಕಿ ತೊಗೊಂಡಾಯ್ತು. ಇದು ತೊಗೊಂಡಿದ್ದು 25 ಐಟಮ್ಸ್ ಅಂತ. ನಾನು ಹೊಡಿಯಲ್ಲ, ಆದರೆ ನೋಡುವ ಯಾವುದೇ ಹೊಡಿಬೋದು ಅಂತ. ನಮ್ಮ ಅಕ್ಕಗೆ ಆಸೆ ಅಂತ ತೊಗೊಂಡಿರೋದು. ಎಕ್ಸ್ಕೋ ನಮ್ಮಮ್ಮ ನಿಂದೆ ಹಾಕ್ಬಿಟ್ಲು ಬೈಸೋಳು. ಮಮ್ಮಿ ಅವಾಗಲೇ ಬಂದ್ಬಿಟ್ಟು ಏನಂದ್ಲು ಗೊತ್ತಾ? ಮಮ್ಮಿ ಯಾಕೆ ನನ್ನ ಸೀಟ್ ತೊಗೊಂಡ್ರು ಅಂತ ಹೇಳಿದ್ರು. ನಾನಂದೆ ಪರವಾಗಿಲ್ಲ ಬಿಡೆ ಅಂತ ಹೇಳಿದೆ. ಏನು ರೆಂಟ್ಗೆ ಯಾರು ಕೊಡ? ಯಾಕೆ ಹಂಗೆ ಆಡ್ತೀಯ ಸುರಕ್ಷ ನೀನು? ನಮ್ಮ ಅಕ್ಕಗಾದ್ರು ಇಲ್ಲಿ ಮಾತಾಡಿಲ್ಲ ಫಸ್ಟು. ಅಲ್ಲಿ ಹಿಂಗಾದ್ರೆ ಮಾತು ಮರೆಸ್ತಾಳಪ್ಪ. ಹೇಳು. ಹೋಗುವ. ಅದರಲ್ಲಿ 25 ಅನ್ಸುತ್ತಲ್ಲ, 25 ಐಟಮ್ಸ್ ಇದೆಯಂತೆ. ಅದರಲ್ಲಿ ಏನೇನಿದೆ ನೋಡಬೇಕು ಅಷ್ಟರಲ್ಲಿ. ಮಮ್ಮಿ ಇಲ್ಲಿ ಮತ್ತೆ ಏನೋ ನಿಲ್ಸಿದ್ರು. ಇವಾಗ ಅಲ್ಲಿ ಹೋಗ್ತಾ ಒಂದು ಐಸ್ ಕ್ರೀಮ್ ಏನೋ ತಿನ್ಕೊಂಡು ಹೋಗೋಣ. ಊರಿಗೆ ಬಂದಿದ್ರೆ ಐಸ್ ಕ್ರೀಮ್ ತಿನ್ನಲೇಬೇಕು, ಗಡ್ಬಡ್. ಸೊ 25 ಐಟಮ್ಸ್ ಇದೆಯಂತೆ. ಅದರಲ್ಲಿ MRP ರೇಟ್ ಎಷ್ಟು ಹೇಳಿದ್ರಲ್ಲಪ್ಪ. 25 ಐಟಮ್ಸ್ ಏನೇನಿದೆ ಗೊತ್ತಾ? ಇಷ್ಟಿದೆ ನೋಡ್ರಿ. 25 ಐಟಮ್ಸ್ ಇಷ್ಟಿದೆ. ಹೋಗ್ಬಿಟ್ಟು ಆಡುವ. ಬೇಬಿ ರಾಕೆಟು, ಬಿಜುಲಿ, ಏನು ಮಿನಿ ಬಾಂಬ್ ಅಂತೆ, ಲಕ್ಷ್ಮಿ ಬಾಂಬು. ಏಯಪ್ಪ ಇದೆಲ್ಲ ನಾನು ಕೇಳಿಲ್ಲ, ಇವಾಗ ನೋಡ್ತಿರೋದು. ಫಸ್ಟು ಪಪ್ಪ ತರ್ತಿದ್ರು ಮನೆಗೆ, ಅವಾಗ ನೋಡ್ತಿದ್ದಿದ್ದು ನಾನು. ಆಮೇಲೆ ಇವಾಗಲೇ ಮಾಮ ಫೋನ್ ಮಾಡ್ಬಿಟ್ಟು ಹೊಡಿಯಲ್ವಾ ಅಂತ ಕೇಳಿದ್ರು. ಅವಾಗ ಜ್ಞಾಪಕ ಆಯಿತು. ಓಕೆ ಫೈನ್, ಅಕ್ಕನ ಕರ್ಕೊಂಬರೋಕೆ ಅಲ್ಲಿ ತೊಗೊಂಬಂದ್ಬಿಡೋಣ ಅಂತ ತೊಗೊಂಬರಕ್ಕೆ ಹೋಗಿ ಬಂದಿದ್ದು. ತೊಗೊಂಡು ಆಯಿತು. ಇಲ್ಲಿಂದ ಹೊರಟಿದ್ದಾಯಿತು. ಅವ್ರು ಬರ್ತಾವ್ರೆ. ಬಂದಿದ್ದ ತಕ್ಷಣ ಹೊರಟ್ಬಿಡೋದೆ. ಮನೆ ಹೋಗಿ ಆಡುವ, ಮಸ್ತಾಗಿ ಮಾಡುವ ದೀಪಾವಳಿನ. ಏನಂತೀರ? ಹೋಗಿ ಫ್ಯಾಮ್. ಇವಾಗ ನೈಟಲ್ಲಿ ನಮ್ಮ ಮನೆ ಹೆಂಗಿದೆ ಕಣ್ ತೋರಿಸ್ತೀರಿ. ಒಂದು ಬಿಜುಲಿ ಪಟಾಕಿ ತಂದ್ಬಿಟ್ಟು ಒಂದು 4-5 ಹೊಡೆದೆ. ಕೈಯಲ್ಲೇ ಬ್ಲಾಸ್ಟ್ ಇಲ್ಲ. ಹಿಂಗೆ ಹೊಡೆದ್ಬಿಟ್ಟು ಹಿಂಗೆ ಆರಿಸ್ಬಿಟ್ಟು ಎಸೇನ ಅಂತ ಮಾಡಿದ್ದು. ಕೈಯಲ್ಲಿ 5 ಬ್ಲಾಸ್ಟು. ತೋರಿಸ್ತೀನಿ ನೋಡ್ರಿ ಲೈಟಿಂಗ್ಸ್ ಹಿಂಗಿದೆ ಅಂತ.
ಓಕೆ ಫ್ಯಾಮ್, ಫಸ್ಟ್ ಟೈಮ್ ಅನ್ಕೊಳ್ರಿ ಒಂಥರ 3 ದಿನ ವ್ಲಾಗನ್ನು ಒಂದರಲ್ಲಿ ಹಾಕ್ಬಿಟ್ಟಿರೋದು ನಾನು. ಸೊ ಈ ವ್ಲಾಗ್ ಇಷ್ಟ ಆಗಿರೋದು ಅನ್ಕೊತೀನಿ. ವ್ಲಾಗ್ ಇಷ್ಟ ಆಗಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾವ್ಯಾವ ಥರ ವ್ಲಾಗ್ಸ್ ಬೇಕಂತ ನನಗೆ ಹೇಳಿ. ನಾನು ಆ ಥರ ವ್ಲಾಗ್ಸ್ ಮಾಡೋಕ್ಕೆ 100% ಅಲ್ಲ 200% ಟ್ರೈ ಮಾಡ್ತೀನಿ. ಸೊ ಫ್ಯಾಮ್, 3 ದಿನ ವ್ಲಾಗ್ ಆಗಿತ್ತು. ನನ್ನ ಪ್ರಕಾರ ಫುಲ್ಲು ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಶಾಪಿಂಗ್ ಹೋಗ್ಬೇಕಿತ್ತು, ಹೋಗಿಲ್ಲ. ನಾಳೆ ಬೆಳಗ್ಗೆನೇ ಹೋಗೋಣ ಅಂದ್ಕೊಂಡಿದ್ದೀವಿ, ಫ್ಯಾಮಿಲಿನೆಲ್ಲ ಕರ್ಕೊಂಡು ಉಡುಪಿಗೆ ಹೋಗ್ಬೇಕು ಇಲ್ಲಿಂದ. ಸೊ ನಾಳೆ ಒಂದು ಸ್ಪೆಷಲ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.